ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡೈಜೆಸ್ಟ್ರಾ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಡೈಜೆಸ್ಟ್ರಾ ಅಲ್ಗಾರಿದಮ್ ಅನ್ನ ನಾವು ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಯಾವುದರ ಮಧ್ಯ ನಾವು ಯಾವ ನೋಡನ್ನ ಸೋರ್ಸ್ ಆಗಿ ತಗೊಂಡಿರ್ತೀವಿ ಆ ನೋಡು ಮತ್ತೆ ಇನ್ನು ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಈಗ ಒಂದು ಈಕ್ವೇಶನ್ ಅನ್ನ ಬರೀತೀನಿ, ಅದನ್ನ ಒಂದು ರೆಫರೆನ್ಸ್ ಆಗಿ ತಗೊಳ್ಳಿ ಅಷ್ಟೇ. ಸೊ ಅದು ಯೂಸ್ ಮಾಡಿದಲೇನು ಕೂಡ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಸಿಂಪಲ್ ಟ್ರಿಕ್ ಅಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಆ ಈಕ್ವೇಶನ್ ಏನು? ಇಫ್ ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ is less than d of v, then d of v will be equal to d of u plus cost of u comma v. ಸೊ ಇದು ಒಂದು ಈಕ್ವೇಶನ್. ಅಂದ್ರೆ ಏನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೋರ್ಸ್ ನೋಡಾಗಿ 1 ಅನ್ನ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ 1 is my ಸೋರ್ಸ್ ನೋಡ್. ಸೊ ಅದರ ಡಿಸ್ಟೆನ್ಸ್ ಅಥವಾ ಪಾತ್ ಕಾಸ್ಟ್ ಎಷ್ಟಾಗುತ್ತೆ? 0. ಅಂದ್ರೆ ನಾನು ಇವಾಗ ಈ ಒಂದು ಪೊಸಿಷನ್ ಅಲ್ಲಿ ನಿಂತಿದ್ದೀನಿ, ಮತ್ತೆ ಬಂದು ಇದೇ ಪೊಸಿಷನ್ ನಿಂತ್ಕೊಳ್ಳೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ? 0. ಯಾಕಂದ್ರೆ ನಾನು ಮೂವ್ ಆಗೋದೇ ಬೇಕಾಗಿಲ್ಲ, ಅದೇ ಪೊಸಿಷನ್ ಅಲ್ಲಿ ನಿಂತಿದ್ದೀನಿ. ಇನ್ನು ಉಳಿದಿರೋದು 2 ಇರ್ಬೋದು, 3, 6, 5, 4 ಅವುಗಳದ್ದು ನನಗೆ ಗೊತ್ತಿಲ್ಲ ಕಾಸ್ಟ್. ಸೊ ಏನ್ ಮಾಡ್ತೀನಿ, ಇನಿಷಿಯಲ್ ಆಗಿ ಎಲ್ಲರಿಗೂ ಕೂಡ ಇನ್ಫಿನಿಟಿ ಅಂತ ಬರೀತೀನಿ. ಸೊ ಇನ್ಫಿನಿಟಿ ಅಂತ ಅಂದ್ರೇನು, ನನಗೆ ಇನ್ನು ಕಾಸ್ಟ್ ಗೊತ್ತಿಲ್ಲ. ಈಗ ಈ ಒಂದು ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ, ಒಂದು ನೋಡನ್ನ ನಾನು ಯು ಅಂತ ತಗೊಂತೀನಿ, ಇನ್ನೊಂದು ನೋಡ್ ಇಲ್ಲಿಂದ ಈ 1 ಇಂದ 2ಗೆ ಡೈರೆಕ್ಟ್ ಎಡ್ಜ್ ಇದೆಯಾ, ಔಟ್ ಗೋಯಿಂಗ್ ಎಡ್ಜ್. ಸೊ ಇದನ್ನ ವಿ ಅಂತ ತಗೊಂತೀನಿ. ಡಿ ಆಫ್ ಯು ಅಂತಂದ್ರೆ ಇನಿಷಿಯಲ್ ವ್ಯಾಲ್ಯೂ ಆಫ್ ಯು ಏನಿದೆ? 0 ಇದೆ. ಪ್ಲಸ್ ಕಾಸ್ಟ್ ಆಫ್ ಸಿ ಆಫ್ ಯು ಕಮ ವಿ ಅಂದ್ರೆ ಕಾಸ್ಟ್ ಆಫ್ ಯು ಕಮ ವಿ. ಕಾಸ್ಟ್ ಫಾರ್ ಮೂವಿಂಗ್ ಫ್ರಮ್ ಯು ಟು ವಿ, ಯು ಇಂದ ವಿ ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ? 1. 0 ಪ್ಲಸ್ 1 ಮಸ್ಟ್ ಬಿ ಲೆಸ್ ದೆನ್ ಡಿ ಆಫ್ ವಿ. ಸೊ ವಿ ನ ಇನಿಷಿಯಲ್ ವ್ಯಾಲ್ಯೂ ಏನಿದೆ? ಇನ್ಫಿನಿಟಿ. ಯಾಕೆ? ನಮಗೆ ಗೊತ್ತಿರಲಿಲ್ಲ ಇನ್ಫಿನಿಟಿ. ಈ ಒಂದು ಕಂಡೀಷನ್ ಬಂದಾಗ ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ ಲೆಸ್ ದೆನ್ ಡಿ ಆಫ್ ವಿ ಏನಾದ್ರೂ ಬಂದ್ರೆ 1 is ಲೆಸ್ ದೆನ್ ಇನ್ಫಿನಿಟಿನಾ? ಎಸ್. ಸೊ ಇವಾಗ ನಮಗೆ ಡಿ ಆಫ್ ವಿ ಇದು ಹೊಸ ವ್ಯಾಲ್ಯೂ ಸಿಗುತ್ತೆ. ಡಿ ಆಫ್ ವಿ ಇದು ಹೊಸ ವ್ಯಾಲ್ಯೂ ಏನು? ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ ಅಂತ ಅಂದ್ರೇನು? ಸಿಂಪಲ್ ಆಗಿ ಅದನ್ನ ತಲೆಗೆ ಹಾಕೋಬೇಡಿ. ಡಿ ಆಫ್ ಯು ವ್ಯಾಲ್ಯೂ ಅದರ ಜೊತೆಗೆ ಕಾಸ್ಟ್ ಆಫ್ ಯು ಕಮ ವಿ ಅನ್ನ ಆಡ್ ಮಾಡಿ, ಮತ್ತೆ ಡಿ ಆಫ್ ವಿ ಅನ್ನ ನೋಡ್ತಾ ಹೋದಾಗ ಇವೆರಡರಲ್ಲಿ ಯಾವ್ದು ಚಿಕ್ಕದು ಆ ವ್ಯಾಲ್ಯೂನ ಅಲ್ಲಿ ಬರಿತಾ ಹೋಗ್ಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು. ಇಲ್ಲಿ ಯಾವ ನೋಡ್ಗಳಿವೆ ಅವನ್ನ ಬರ್ಕೊಳ್ಳಿ. 1, 2, 3, 4, 5 ಮತ್ತೆ 6. ಸೊ ದೀಸ್ ಆರ್ ದ 6 ನೋಡ್ಸ್. ಈಗ ನನಗೆ ಈ 6 ನೋಡ್ಗಳಲ್ಲಿ ಯಾವ್ದ್ರದ್ದು ವ್ಯಾಲ್ಯೂ ಗೊತ್ತು? ಒಂದ್ರದ್ದು ವ್ಯಾಲ್ಯೂ ಗೊತ್ತು. ಎಷ್ಟು? 0. ಇನ್ನು ಉಳಿದ್ರದ್ದು ನನಗೆ ವ್ಯಾಲ್ಯೂ ಗೊತ್ತಿಲ್ಲ. ಯಾಕೆ? ಅವೆಲ್ಲ ಬೇರೆ ನೋಡ್ಗಳು. ಒಂದಿಂದ ಯಾಕೆ ಗೊತ್ತಿತ್ತು? ಅದು ಸೋರ್ಸ್ ನೋಡ್. ಸೊ ಉಳಿದಿರೋದಕ್ಕೆಲ್ಲ ಇನ್ಫಿನಿಟಿ. ಈಗ ಟೇಬಲ್ ಅಲ್ಲಿ ಫಿಲ್ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಕೇವಲ ರೆಫರೆನ್ಸ್ ಆಗಿ ಟೇಬಲ್ ಅಲ್ಲೇ ತಗೋಬೇಕು ಹೊರತು ಯಾವುದೇ ಕಾರಣಕ್ಕೂ ಇದನ್ನು ನೋಡಂಗಿಲ್ಲ. ಕೇವಲ ಟೇಬಲ್ ಅಲ್ಲೇ ಮಾತ್ರ ನಾವು ರೆಫರೆನ್ಸ್ ಆಗಿ ತಗೊಳೋದು. ನೋಡಿ ಇವಾಗ ಸೊ ಈ ಅಷ್ಟು ನಂಬರ್ಗಳಲ್ಲಿ ಯಾವುದು ಚಿಕ್ಕ ವ್ಯಾಲ್ಯೂ? ಯಾಕೆ? ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಮಾಡ್ತೇವೆ. ಚಿಕ್ಕ ವ್ಯಾಲ್ಯೂ ಯಾವುದು? 0. ಅದರ ನೋಡ್ ಯಾವುದು? ಮೊದಲನೇ ನೋಡ್. ಸೊ ಇವಾಗ ಮೊದಲನೇ ನೋಡು ಟ್ರಾವರ್ಸ್ ಆಗಿದೆ ಅಂತ, ಸೊ ಅದನ್ನ ಕಾಟ್ ಮಾಡ್ಕೊಂತೀನಿ. ಈಗ ಮೊದಲನೇ ನೋಡಲ್ಲಿ ನಾನು ಇದ್ದೀನಿ. ಮೊದಲನೇ ನೋಡಿಂದ ಔಟ್ ಗೋಯಿಂಗ್ ಎಡ್ಜ್ಗಳಿದೆಯಾ ಅಂತ ನೋಡಿ. ಮೊದಲನೇ ನೋಡಿಂದ ಔಟ್ ಗೋಯಿಂಗ್ ಎಡ್ಜ್ ಇದೆ. ಎಲ್ಲಿಗೆ? ಒಂದು 2ಗೆ ಹೋಗ್ತಾ ಇದೆ, ಇನ್ನೊಂದು 4ಗೆ ಹೋಗ್ತಾ ಇದೆ. ಸೊ ಮೊದಲನೇದ್ರದ್ದು ಇನಿಷಿಯಲ್ ಕಾಸ್ಟ್ ಇಲ್ಲಿ ನೋಡಬೇಕು ಅಂತ ಹೇಳಿದೆ. ಸೊ ಇವಾಗ ಕಾಸ್ಟ್ ಎಷ್ಟಿದೆ? ಇನಿಷಿಯಲ್ ಕಾಸ್ಟ್ 0 ಅಂದ್ರೆ ಡಿ ಆಫ್ ಯು ವ್ಯಾಲ್ಯೂ 0 ಪ್ಲಸ್ ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ 1 to 2. ಸೊ 1 ಇಂದ 2 ಹೋಗೋದಕ್ಕೆ ಕಾಸ್ಟ್ ಎಷ್ಟು? ಪಾತ್ ಕಾಸ್ಟ್ 1 ಮಸ್ಟ್ ಬಿ ಲೆಸ್ ದೆನ್ ಇನಿಷಿಯಲ್ ಕಾಸ್ಟ್ ಆಫ್ 2. ಸೊ ಇನಿಷಿಯಲ್ ಕಾಸ್ಟ್ ಆಫ್ 2 ಏನಿದೆ? ಇನ್ಫಿನಿಟಿ ಇದೆ. 0 ಪ್ಲಸ್ 1 ವಿಲ್ ಬಿ 1. 1 ಲೆಸ್ ದೆನ್ ಇನ್ಫಿನಿಟಿ. ಸೊ ಇವಾಗ 1 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ? 1 ಚಿಕ್ಕದು. ಸೊ 1 ಅನ್ನ ಬರೀತೀನಿ ನಿಮಗೆ. ನೆಕ್ಸ್ಟ್ 1 ಇಂದ 4ಗೆ ಹೋಗ್ಬೋದು. 1 ನ ಇನಿಷಿಯಲ್ ವ್ಯಾಲ್ಯೂ ಏನಿದೆ? 0 ಇದೆ. ಪ್ಲಸ್ 1 ಇಂದ 4ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 5 ಲೆಸ್ ದೆನ್ 4 ನ ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇಲ್ಲಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ? ಇನ್ಫಿನಿಟಿ. ಸೊ 0 ಪ್ಲಸ್ 5 ವಿಲ್ ಬಿ 5. 5 ಮತ್ತೆ ಇನ್ಫಿನಿಟಿ ಚಿಕ್ಕದು ಯಾವುದು? 5. ಸೊ 5 ಅನ್ನ ಬರೀತೀನಿ. ಈಗ ಈ 1 ಕೇವಲ 2 ಮತ್ತೆ 4ಗೆ ಮಾತ್ರ ಡೈರೆಕ್ಟ್ ಕನೆಕ್ಷನ್ ಇತ್ತು, ಅದಕ್ಕೋಸ್ಕರ ಅವೆರಡರದ್ದು ವ್ಯಾಲ್ಯೂ ಸಿಕ್ತು. ಇನ್ನು ಉಳಿದಿರೋದಕ್ಕೆ ಏನ್ ಮಾಡಬೇಕು? ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ನಾವು ಕಾಪಿ ಮಾಡ್ತಾ ಹೋಗ್ತೀವಿ. 0 ಇದು ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಬಾಕ್ಸ್ ಹಾಕೊಳ್ಳಿ. ಇನ್ಫಿನಿಟಿ ಇನ್ಫಿನಿಟಿ ಇನ್ಫಿನಿಟಿ.
ಇದು ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಇನ್ನು ಉಳಿದಿರುವಂತಹ 5 ವ್ಯಾಲ್ಯೂಗಳಲ್ಲಿ ಯಾವುದು ಸ್ಮಾಲೆಸ್ಟ್ ವ್ಯಾಲ್ಯೂ ಈಸ್ 1. ಸೊ ಇವಾಗ ಏನ್ ಮಾಡ್ತೀನಿ, 1 ಅನ್ನ 1 ಇರುವಂತಹ ನೋಡ್ ನಂಬರ್ 2 ಅನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡ್ 2 ಸೆಲೆಕ್ಟ್ ಆಗಿದೆ. 2 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ಸೊ 2 ಇಂದ ಔಟ್ ಗೋಯಿಂಗ್ ಎಡ್ಜ್, 2 ಇಂದ ನಾನು 4 ಹೋಗ್ಬೋದು. ನೆಕ್ಸ್ಟ್ 2 ಇಂದ ನಾನು 5 ಹೋಗ್ಬೋದು. ನೆಕ್ಸ್ಟ್ 2 ಇಂದ ನಾನು 3 ಹೋಗ್ಬೋದು. ಸೊ ಇವಾಗ ಪಾಸಿಬಲ್ ಕಾಸ್ಟ್ ಅನ್ನ ನೋಡ್ತಾ ಹೋಗಿ. 2 ಇನ ಇನಿಷಿಯಲ್ ಕಾಸ್ಟ್ ಅಪ್ಡೇಟೆಡ್ ವ್ಯಾಲ್ಯೂ ಏನಿದೆ ಡಿ ಆಫ್ ಯು ವ್ಯಾಲ್ಯೂ 1 ಪ್ಲಸ್ ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ 2 to 3. ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ 2 to 3 ಎಷ್ಟು 3. 1 plus 3 will be 4, which must be less than initial value of 3. So 3 ಇದು ಇಲ್ಲಿ ಅಪ್ಡೇಟೆಡ್ ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 4 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 4, ಸೊ 4 ಅಂತ ಬರೀಬೇಕು. ನೆಕ್ಸ್ಟ್ 3 ಆಯಿತು. 2 ಇಂದ 5ಗೆ, ಸೊ ಇನಿಷಿಯಲ್ ಕಾಸ್ಟ್ ಆಫ್ 2 is 1. 2 ಇಂದ 5ಗೆ ಕಾಸ್ಟ್ ಎಷ್ಟು 1, ವಿಚ್ ಇಸ್ 1 plus 1 ಏನಾಗುತ್ತೆ 2, ವಿಚ್ ಮಸ್ಟ್ ಬಿ ಲೆಸ್ ದೆನ್ 5 ನ ವ್ಯಾಲ್ಯೂ ಏನಿದೆ ಇಲ್ಲಿ ಅಪ್ಡೇಟೆಡ್ ವ್ಯಾಲ್ಯೂ ಇನ್ಫಿನಿಟಿ. ಸೊ 2 ಮತ್ತೆ ಇನ್ಫಿನಿಟಿ ಯಾವ್ದು ಚಿಕ್ಕದು 2 ಚಿಕ್ಕದು, ಸೊ 2 ನ ಇಲ್ಲಿ ಬರೀತೀನಿ. ನೆಕ್ಸ್ಟ್ 5 ಕೂಡ ಆಯಿತು. 4ಗೆ 2 ಇಂದ 4ಗೆ 1 ಪ್ಲಸ್ 2 ಇಂದ 4ಗೆ ಬರೋದಕ್ಕೆ ಪಾತ್ ಕಾಸ್ಟ್ 2 ಇದೆ. 2 plus 1 will be 3, which must be less than 4 ಇನ ಇನಿಷಿಯಲ್ ವ್ಯಾಲ್ಯೂ. ಈ ಟೇಬಲ್ ಅಲ್ಲಿ ನೋಡ್ಬೇಕು ನೋಡಿ, ಅಪ್ಡೇಟೆಡ್ ವ್ಯಾಲ್ಯೂ ಏನಿದೆ 5 ಇದೆ. ಸೊ ಇವಾಗ ನೋಡಿ 3 ಚಿಕ್ಕದ 5 ಚಿಕ್ಕದ 3 ಚಿಕ್ಕದು, ಸೊ 3 ಅನ್ನ ಇಲ್ಲಿ ಬರೀಬೇಕು. ಇವಾಗ ನಾನು 2 ಇಂದ 3ಗೆ ಹೋಗ್ಬೋದಿತ್ತು, 5ಗೆ ಹೋಗ್ಬೋದಿತ್ತು, 4ಗೆ ಹೋಗ್ಬೋದಿತ್ತು. ಇನ್ನು ಉಳಿದಿರೋದನ್ನ ಏನ್ ಮಾಡ್ತೀನಿ, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡ್ತಾ ಹೋಗ್ತೀನಿ. ಯಾವ್ಯಾವುದು ಆಗಿದೆ ಅದನ್ನ ಬಾಕ್ಸ್ ಅನ್ನ ಮಾಡ್ತಾ ಹೋಗಿ. ಸೊ ಇವಾಗ ನೋಡಿ ಇದರಲ್ಲಿ ಇನ್ನು ಉಳಿದಿರುವಂತಹ 4 ನಂಬರ್ಗಳಲ್ಲಿ ಯಾವ ಚಿಕ್ಕ ವ್ಯಾಲ್ಯೂ 2 ಅಂತ ಅಂದ್ರೆ ಅದರ ರೆಸ್ಪೆಕ್ಟಿವ್ ನೋಡ್ ಸೆಲೆಕ್ಟ್ ಆಗುತ್ತೆ. ನೋಡ್ ಯಾವುದು 5. ಸೊ ಕನ್ಫ್ಯೂಸ್ ಆಗ್ಬೇಡ್ರಿ. ಒಂದೊಂದ್ಸಲಿ ನಾನು ಏನ್ ಮಾಡಿದ್ದೀನಿ 1 ಅಂತ ಬರ್ದಿದ್ದೀನಿ. ನೆಕ್ಸ್ಟ್ 1 ಸೆಲೆಕ್ಟ್ ಆಗಿದೆ, ಅದ್ರ ಜೊತೆ 2, 1 ಸೆಲೆಕ್ಟ್ ಆಗಿದೆ, 2 ಸೆಲೆಕ್ಟ್ ಆಗಿದೆ, ನೆಕ್ಸ್ಟ್ 5 ಸೆಲೆಕ್ಟ್ ಆಗಿದೆ. ಆ ರೀತಿ ಬರ್ದಿದ್ದೀನಿ, ಏನ್ ಚಿಂತೆ ಇಲ್ಲ. ಈ ರೀತಿ ಬರೆದ್ರು ನಡೆಯುತ್ತೆ, ಆ ರೀತಿ ಬರೆದ್ರು ನಡೆಯುತ್ತೆ. ಸೊ ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಆ ರೀತಿ ಬರ್ದಿದ್ದೆ, ಏನಾಗಲ್ಲ, ಎರಡು ಕೂಡ ಸೇಮ್ ಕರೆಕ್ಟ್ ಆನ್ಸರ್. ಈಗ ನೋಡಿ 2 ಸೆಲೆಕ್ಟ್ ಆಯಿತು ಅಂದ್ರೆ 5th ನೋಡ್ ಸೆಲೆಕ್ಟ್ ಆಗಿದೆ. ಸೊ 5th ನೋಡಿಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ಸೊ 5th ನೋಡಿ ಇವಾಗ ಟ್ರಾವರ್ಸ್ ಆಗಿದೆ. 5th ಇಂದ ನಾನು ಔಟ್ ಗೋಯಿಂಗ್ ಎಡ್ಜ್ ಅನ್ನ ಮಾತ್ರ ನೋಡ್ತೀನಿ. 6ಗೆ ಹೋಗ್ತಾ ಇದೆ. ಸೊ ಇನಿಷಿಯಲ್ ವ್ಯಾಲ್ಯೂ ಆಫ್ 5th ನೋಡ್ ಏನಿದೆ 2, ಅಪ್ಡೇಟೆಡ್ ವ್ಯಾಲ್ಯೂ 2 ಪ್ಲಸ್ ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ 5 to 6 ಇಟ್ ವಿಲ್ ಬಿ 3, ವಿಚ್ ಈಸ್ ಈಕ್ವಲ್ ಟು 3 plus 2 ಏನಾಯಿತು 5. ಇನಿಷಿಯಲ್ ಕಾಸ್ಟ್ ಆಫ್ 6 ಏನಿದೆ ಇನ್ಫಿನಿಟಿ. ಸೊ ಇನ್ಫಿನಿಟಿ ಚಿಕ್ಕದ 5 ಚಿಕ್ಕದ 5, ಸೊ ಇಲ್ಲಿಗೆ 5 ಅಂತ ಬರೀಬೇಕು. ಸೊ ಕೇವಲ ಒಂದು ನೋಡ್ಗೆ ಮಾತ್ರ ಹೋಗೋದಕ್ಕೆ ಆಗ್ತಾ ಇತ್ತು. ಸೊ ಇನ್ನು ಉಳಿದಿರೋದನ್ನೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಫಾಲೋ ಮಾಡ್ತೀನಿ, ಅಂದ್ರೆ ಕಾಪಿ ಮಾಡ್ತೀನಿ. 0 1 4 3 2. ಸೊ ಇವಾಗ 4 3 5 ಅಲ್ಲಿ ಯಾವ ಚಿಕ್ಕ ವ್ಯಾಲ್ಯೂ 3. ಸೊ ಇವಾಗ 3 ಇರುವಂತ ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು 4 ಸೆಲೆಕ್ಟ್ ಆಯ್ತು. ಈಗ 4th ನೋಡಲ್ಲಿ ಇದ್ದೀನಿ. 4th ಇಂದ ಯಾವ್ದಾದ್ರು ಅನ್ಟ್ರಾವರ್ಸ್ಡ್ 4th ನೋಡಿಂದ ಯಾವ್ದಾದ್ರು ಅನ್ಟ್ರಾವರ್ಸ್ಡ್ ನೋಡ್ಗೆ ಹೋಗ್ಬೋದಾ ಅಂತ ಟ್ರೈ ಮಾಡ್ತೀನಿ. ಸೊ ಇದರ ಪಕ್ಕದಲ್ಲಿ ಏನೇನಿದೆ ಎಲ್ಲದೂ ಕೂಡ ಟ್ರಾವರ್ಸ್ ಆಗಿದೆ, ಡೈರೆಕ್ಟ್ ಎಡ್ಜ್ ಇರುವಂಥದ್ದು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಏನು ಮಾಡ್ತೀನಿ, ಇದರಲ್ಲೇ ಯಾವುದು ಚಿಕ್ಕ ವ್ಯಾಲ್ಯೂ ಇದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊತ ಹೋಗ್ತೀನಿ. ಸೊ 0 ಬರೀಬೇಕು, 1 ಬರೀಬೇಕು, 4 3 2 5. ಈಗ 4 ಮತ್ತೆ 5 ಅಲ್ಲಿ ಯಾವ ಚಿಕ್ಕದು 4 ಚಿಕ್ಕದು. ಸೊ 4 ಸೆಲೆಕ್ಟ್ ಆಯಿತು. 4 ಇರುವಂತಹ ಅದರ ರೆಸ್ಪೆಕ್ಟಿವ್ ನೋಡನ್ನ ಇಲ್ಲಿ ಬರೀಬೇಕು. ಸೊ 3. ಸೊ 3rd ನೋಡಿಂದ ನಾನು ಎಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ ನೋಡಿ. 3 ಇಂದ ನಾನು ಡೈರೆಕ್ಟ್ 6ಗೆ ಹೋಗ್ಬೋದು, ಅಂದ್ರೆ ಅನ್ಟ್ರಾವರ್ಸ್ಡ್ ನೋಡ್ಗೆ ಮಾತ್ರ ಹೋಗ್ಬೇಕು, ಟ್ರಾವರ್ಸ್ ಆಗದಲ್ಲೇ ಇರುವಂಥದ್ದು. ಸೊ ಇನಿಷಿಯಲ್ ವ್ಯಾಲ್ಯೂ ಆಫ್ 3rd ನೋಡ್ ಏನು ಸಿಕ್ಕಿದೆ ನನಗೆ 4 ಪ್ಲಸ್ 3rd ನೋಡಿಂದ 6th ನೋಡ್ಗೆ ಪಾತ್ ಕಾಸ್ಟ್ ಎಷ್ಟು 1, ವಿಚ್ ಮಸ್ಟ್ ಬಿ ಲೆಸ್ ದೆನ್ ಇನಿಷಿಯಲ್ ವ್ಯಾಲ್ಯೂ ಆಫ್ 6th ನೋಡ್. 6th ನೋಡಿಂದ ಅಪ್ಡೇಟೆಡ್ ವ್ಯಾಲ್ಯೂ ಏನಿದೆ 5. ಸೊ 4 plus 1 will be 5. 5 less than 5 ಅಂದ್ರೆ ಯಾರು ಚಿಕ್ಕದು 5 ಚಿಕ್ಕದು. ಸೊ 5 ಚಿಕ್ಕದಾಗಿರೋದ್ರಿಂದ 5 ಅನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ. 0 1 4 3 2 5 ಇತ್ತು, 5 ಸೆಲೆಕ್ಟ್ ಆಗುತ್ತೆ. ಸೊ 5 ಸೆಲೆಕ್ಟ್ ಆಗಿದ್ರೆ ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು 6. ಸೊ ಇವಾಗ ಎಲ್ಲದಕ್ಕೂ ಕೂಡ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿದಿದ್ವಿ. ಫಾರ್ ಎಕ್ಸಾಂಪಲ್ ಇವಾಗ 1ನೇ ನೋಡಿಲ್ಲ, ಯಾಕಂತಂದ್ರೆ 1 ನನ್ನ ಸೋರ್ಸ್ ನೋಡಲ್ವಾ. ಮೊದಲನೇ ನೋಡಿಂದ ನಾನು 4th ನೋಡ್ಗೆ ಹೋಗ್ಬೇಕು. ಸೊ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಎಷ್ಟಾಗುತ್ತೆ ಮೊದಲನೇ ನೋಡಿಂದ 4th ನೋಡ್ಗೆ. ಸೊ
ಎಷ್ಟು ಕಾಸ್ಟ್ ಲಾಸ್ಟ್ ಸ್ಟೆಪ್ಪಲ್ಲಿ ಹಿಂಗೆ ಈ ಕಾಲಮಲ್ಲಿ ಕೊನೆಗೆ ಬರಬೇಕು. ಎಷ್ಟಿದೆ ವ್ಯಾಲ್ಯೂ 3. ನೆಕ್ಸ್ಟ್ ಮೊದಲನೇ ನೋಡಿಂದ ನಾನೇನಾದ್ರೂ ಎರಡನೇ ನೋಡ್ಗೆ ಹೋಗಬೇಕು. ಲೀಸ್ಟ್ ಪಾತ್ ಕಾಸ್ಟ್ ಎಷ್ಟಾಗುತ್ತೆ ಮೊದಲನೇ ನೋಡಿಂದ ಎರಡನೇ ನೋಡ್. ಸೊ ಎಷ್ಟು 1. ಸೊ ಈ ರೀತಿ ಕಂಡುಹಿಡಿತಾ ಹೋಗ್ಬೋದು. ಸೋರ್ಸ್ ನೋಡಿಂದ ಬೇರೆ ಎಲ್ಲ ನೋಡ್ಗೂ ಕೂಡ ಶಾರ್ಟೆಸ್ಟ್ ಪಾತ್ ಅಲ್ಲ, ಡೈಜೆಸ್ಟರ್ ಅಲ್ಗೋರಿದಮ್ ಇಂದ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಕಾನ್ಸೆಪ್ಟು. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಇನ್ನೂ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು.